ಇದು ಸಾತೇನಹಳ್ಳಿ ಅನ್ನೋ ಊರಲ್ಲಿರೋ ಹಳೆಯ ಕಾಲದ್ದು ಈಶ್ವರನ ಗುಡಿ. ಇದರೊಳಗೆ ಗಣೇಶ ಎಲ್ಲ ಇದೆ. ಅಂದರೆ ಇಲ್ಲಿ ಈ ಹಾವೇರಿ ಜಿಲ್ಲೆ ಲಕ್ಷ್ಮೇಶ್ವರ ಆ ಕಡೆ ಅಂದರೆ ಗದಗ ಜಿಲ್ಲೆ ಎಲ್ಲ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿರೋ ಗುಡಿಗಳು ತುಂಬ ಇದೆ. ಇದ್ರ ಮುಂದೆ ಬೋರ್ಡ್ ಏನಿರಲಿಲ್ಲ, ಹಾಗಾಗಿ ಅದು ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಅಲ್ಲಿ ಹೇಳೋರು ಯಾರೂ ಇರಲಿಲ್ಲ. ನೋಡಿ, ಅದು ಗಣೇಶ. ಅದು ಗಣೇಶನ ಪಕ್ಕದಲ್ಲಿ ಈಶ್ವರ ಲಿಂಗ ಮತ್ತು ಬಸವಣ್ಣ. ಇದಕ್ಕೆ 2 ದ್ವಾರ ಇದೆ. ಎಡಗಡೆಯಿಂದ ಒಂದು ದ್ವಾರ, ನೇರವಾಗಿ ಒಂದು ದ್ವಾರ ಇತ್ತು. ಗುಡಿ ಹಳೆ ಕಾಲದ್ದು, ಇಲ್ಲ 3 ದ್ವಾರನೇ ಇದೆ. ಅದೇ ಎಡಗಡೆ ಬಲಗಡೆ ಒಂದೊಂದು, ಮಧ್ಯ ಈಶ್ವರ ಲಿಂಗ ಮತ್ತು ಬಸವಣ್ಣ ಇದೆ. ನೋಡಿ, ಚೆನ್ನಾಗಿತ್ತು, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ದೇವರು ಒಂಥರ ಕಳೆಯಾಗಿ ಭಾಳ ಚೆನ್ನಾಗಿತ್ತು. ಅದಕ್ಕೆ ನಿಮಗೂ ಎಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಅಲ್ಲಲ್ಲಿ ಒಂದೊಂದೊಂದೊಂದು ನೀಟಾಗಿಟ್ಟು ಪೂಜೆ ಮಾಡಿದರು. ಪೂಜೆ ಮಾಡಿ ಬೀಗ ಹಾಕ್ಕೊಂಡೋಗಿದ್ರು. ಆದರೆ ಗ್ರಿಲ್ಲಿಂದ ಕಾಣಿಸ್ತಾ ಇತ್ತು ಈಶ್ವರ ಮತ್ತು ಇದು ಬಸವಣ್ಣ ಗ್ರಿಲ್ಲಿಂದ ಕಾಣಿಸ್ತಾ ಇತ್ತು. ಅದಕ್ಕೆ ತೆಕ್ಕೊಂಡ್ವಿ ವಿಡಿಯೋ. ಭಾಳನೇ ಅಂದರೆ ಅರ್ಧಂಬರ್ಧ ಕಟ್ಟಿರೋದು ಅನಿಸುತ್ತೆ ಇದು ಗುಡಿ. ನಾಗಪ್ಪ, ಅದಕ್ಕೂ ಪೂಜೆ ಮಾಡಿದರು. ಇದು ಯಾವ ದೇವರು ಅಂತ ಗೊತ್ತಾಗಲಿಲ್ಲ. 4 ಕಂಬದ್ದು ಗರ್ಭಗುಡಿ ಮುಂದೆ 4 ಕಂಬದ್ದು ಒಂದು ಹಾಲಿತ್ತು. ನೋಡಿ, ಅಲ್ಲೊಂದು ದೇವರಿದೆ. ಅದು ಯಾವುದು ಅಂತಲೂ ಗೊತ್ತಾಗಲಿಲ್ಲ. ಆದರೆ ಗುಡಿ ನೋಡಿ, ಇವ್ರದ್ದೆಲ್ಲ ಏನು ವಿಶೇಷತೆ ಅಂದರೆ ಕಿಟಕಿ ಇರುತ್ತಲ್ಲ, ಆ ಕಿಟಕಿಗಳು ಸೂಕ್ಷ್ಮವಾದ ಕೆತ್ತನೆ ಇರುತ್ತೆ ಕಿಟಕಿಗಳಲ್ಲಿ. ಅದನ್ನು ಒಂದು ಕಡೆ ಬೋರ್ಡಲ್ಲಿ ಓದಿದ್ವಿ. ಅದು ನೋಡಿ, ಕಿಟಕಿಲಿ ಎಷ್ಟು ಚೆನ್ನಾಗಿ ಕಿಂಡಿ ಮಾಡಿ ಕೆತ್ತನೆ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಚೆನ್ನಾಗಿತ್ತು. ಹಳೆ ಕಾಲದ್ದು, ತುಂಬಾ ಹಳೆ ಕಾಲದ್ದು. ಅಂದರೆ 10-11ನೇ ಶತಮಾನದ ಗುಡಿಗಳೇ ಜಾಸ್ತಿ ಈ ಹಾವೇರಿ ಜಿಲ್ಲೆಯಲ್ಲಿ. ಇದು ಸಾತೇನಹಳ್ಳಿ ಅನ್ನೋ ಊರಲ್ಲಿದ್ದಿದ್ದು ಈ ಗುಡಿ. ಸಾತೇನಹಳ್ಳಿಯಲ್ಲಿ ಶಾಂತೇಶ ಅಂತ ಹನುಮಪ್ಪನ ಗುಡಿ ಇದೆ. ಅದನ್ನು ನೋಡೋಕ್ಕೆ ಹೋಗಿದ್ವಿ. ಆಂಜನೇಯನ ಗುಡಿ ಇದೆ, ಅದನ್ನು ನೋಡೋಕ್ಕೆ ಹೋಗಿದ್ವಿ. ಹಾಗೆ ಇದು ಹಳೆ ಕಾಲದ್ದಲ್ವ, ಇದನ್ನು ನೋಡೋಣ ಅಂತ. ಅದು ಧಾರ್ಮಿಕ ದತ್ತಿ